ಹಲೋ ಗೈಸ್, ನಾವಿವತ್ತು ಇದು 3 ಪರ್ಸನ್ ಒಂದು ಟೆಂಟಲ್ಲಿ ಇವತ್ತು ರಾತ್ರಿ ಫುಲ್ ಕಳೆದಿದ್ದೀವಿ. ಬನ್ನಿ ನೋಡೋಣ ಏನೇನಿದೆ. ಫ್ರೆಶ್ ಆ್ಯಂಡ್ ಬ್ಲ್ಯಾಕ್ ಅಂತ ಇದೊಂದು ಟೆಂಟ್ ಇದೆ. ಇದು ಕ್ವೆಚುವಾ ಡೆಕತ್ಲಾನ್ ಕಡೆಯಿಂದ ಒಂದು ಟೆಂಟು. ನಾವಿದು ಪರ್ಚೇಸ್ ಮಾಡಿಲ್ಲ. ಪರ್ಚೇಸ್ ಮಾಡೋಕ್ಕೆ ಹೋದರೆ ನನ್ನ ಪ್ರಕಾರ ಇದು ಆಲ್ಮೋಸ್ಟ್ 4000 ರುಪೀಸಲ್ಲಿದೆ. ಬಟ್ ಇದು ನಾವು ತೊಗೊಂಡಿರೋದು ಬಾಡಿಗೆಗೆ. ಆ್ಯಂಡ್ ಇಟ್ಸ್ ವರ್ತ್ ಇಟ್. ನಾವು ನೈಟೆಲ್ಲ ಫುಲ್ ಸ್ಪೆಂಡ್ ಮಾಡಿದ್ದೀವಿ ಇದರಲ್ಲಿ. ಆ್ಯಂಡ್ ಸ್ವಲ್ಪನೂ ಗೊತ್ತಾಗಲ್ಲ ನಿಮಗೆ ನೀವು ಒಂದು ಟೆಂಟಲ್ಲಿ ಇದ್ದೀರ ಅಂತ. ಮೊದಲನೇದಾಗಿ ಇದೊಂದು ಮೇನ್ ಡೋರ್ ಥರ ಇರುತ್ತೆ. ಈ ಮೇನ್ ಡೋರ್ ಒಳಗೆ ಇನ್ನೊಂದು ಎಂಟ್ರೆನ್ಸ್ ಇದೆ ಈ ಟೆಂಟಲ್ಲಿ. ಇದು ನಿಮ್ಮ ಎಂಟ್ರೆನ್ಸ್ ಟೆಂಟಿಗೆ. ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ. ಎರಡೂ ಕಡೆ ಇದಕ್ಕೆ ಒಂದು ನಿಮಗೆ ಓಪನಿಂಗ್ ಸಿಗುತ್ತೆ. ಈ ಕಡೆನೂ ಇದೆ ಒಂದು ಫ್ರಂಟಲ್ಲಿ, ಮತ್ತು ಇನ್ನೇನೂ ಇದೆ. ನೀವು ನೋಡ್ಬೋದು, ನಾವು ತುಂಬ ಸಿಂಪಲ್ಲಾಗಿ ಒಂದು ಸೆಟಪ್ ಮಾಡಿದ್ದೀವಿ. ಹೇಗೆ ನಾವು ಇದೊಂದು ಜಾಗನ ಹೇಗೆ ನಾವು ಡಿಸೈಡ್ ಮಾಡೋದು ಅಂದರೆ, ತುಂಬ ಜಾಸ್ತಿ ಮೇಲೆ ಕೆಳಗೆ ಇದ್ದರೆ ಅದಾಗಲ್ಲ. ಒಂಥರ ಫ್ಲ್ಯಾಟ್ ಇರಬೇಕು ಅಷ್ಟೇ. ಇದು ಸ್ವಲ್ಪ ಡೌನ್ ಇದೆ, ಸ್ಲೋಪ್ ಇದೆ ಇಲ್ಲಿ. ಆದರೂ ಫ್ಲ್ಯಾಟ್ ಇರುವಂಥ ಒಂದು ಜಾಗ ಇಲ್ಲಿ ನಾವು ಎಲ್ಲ ಕಡೆನೂ ಒಂದು ಸ್ವಲ್ಪ ಹುಡುಕಾಡಿದಾಗ ಅದೇ ಇತ್ತು. ಆಮೇಲೆ ಇನ್ನೊಂದೇನೆಂದರೆ, ತುಂಬ ಮೇನ್ ಪಾಯಿಂಟ್ ಏನಂದರೆ, ಇಲ್ಲಿ ನಾವು ಬೆಂಕಿ ಹಾಕಿದ್ದೀವಿ ರಾತ್ರಿ ಟೈಮಲ್ಲಿ. ರಾತ್ರಿ ಬೆಂಕಿ ಆಗಿರೋದು ಬಾರ್ಬಿಕ್ಯೂ ಮಾಡಿರುವಂಥ ಒಂದು ಜಾಗ ಇದೆ, ಹತ್ತಿರದಲ್ಲಿ ಇಟ್ಟಿದ್ದೀವಿ. ಸೊ ಈ ಕಡೆಯಿಂದ ನಮಗೆ ಬೆಳಕಾಗಿದೆ ರಾತ್ರಿಗೆ. ಹಂಗೆ ನೀವು ಬೆಳಗ್ಗೆ ಎದ್ದು ಬೇಕಂದರೆ ಆ ಕಡೆ ಯಾರು ಹೋಗ್ಬೋದು, ಈ ಕಡೆ ಯಾರು ಹೋಗ್ಬೋದು. ತುಂಬ ಬ್ಯೂಟಿಫುಲ್ಲಾಗಿ ಈ ಒಂದು ಟೆಂಟ್ನ ಮಾಡಿದ್ದಾರೆ. ಆಮೇಲೆ ಇದು ತುಂಬ ಮೇನಾಗಿ ನಿಮ್ಮದು ಇದೊಂದು ರೇನ್ ಕೋಟು. ಇದು ರೇನ್ಗೆ ಮತ್ತು ಎದ್ದಿದ್ದು ನೋಡಿದ ತಕ್ಷಣ ಫುಲ್ ಹನಿಗಳಿತ್ತು. ಆ ಹನಿಗಳಿಗೆ ಎಲ್ಲದಕ್ಕೂ ನಮ್ಮನ್ನ ಸೇಫ್ ಮಾಡುತ್ತೆ. ಸೊ ಇದೊಂಥರ ವಾಟರ್ ಪ್ರೂಫು. ನಿಮ್ಗೆ ಯಾವುದೇ ರೀತಿ ನೀರು ಒಳಗಡೆ ಗೊತ್ತಾಗಲ್ಲ. ಒಳಗಡೆ ತುಂಬ ಸಿಂಪಲ್ ಆಗಿದೆ. ಆರಾಮಾಗಿ 3 ಜನ ಸೈಡ್ ಬೈ ಸೈಡ್ ಆರಾಮಾಗಿ ಮಲಗ್ಬೋದು. ನಮ್ಮ ಹತ್ರ ಸ್ಲೀಪಿಂಗ್ ಬ್ಯಾಗ್ಸ್ ಎಲ್ಲ ಇದೆ. ನಾವು ಅದನ್ನೂ ಬಾಡಿಗೆಗೆ ತೊಗೊಬಂದಿದ್ದೀವಿ. ಪರ್ಚೇಸು ಮಾಡ್ಬೋದು ನೀವು. ಬಟ್ ನನಗನ್ಸುತ್ತೆ ತುಂಬ ವರ್ತಾಗಿದೆ. ನೀವು ಆಲ್ರೆಡಿ ನೋಡಿದ್ದೀರಾ. ಇದನ್ನ ತೆಗ್ದು ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಈ ಥರ ಒಂದು ಹುಕ್ಗಳಿರ್ತದೆ. ಇದನ್ನ ಹಾಕೋಕ್ಕೆ ಈ ಥರ ಹುಕ್ ಇರುತ್ತೆ. ಈ ಹುಕ್ಗಳನ್ನ ನೀವು ಆರಾಮಾಗಿ ಜಸ್ಟ್ ಇದ್ರ ಮೇಲೆ ಹಾಕ್ಬಿಟ್ಟು ಹುಕ್ನ ಮೇಲೆ ಹಾಕಿದ್ರೆ ಸಾಕು, ಆರಾಮಾಗಿ ಕುತ್ಕೊಳ್ಳುತ್ತೆ ಇದು ಮೇನಾಗಿ ನಿಮಗೆ ರೇನಿಂದ, ವಿಂಡಿಂದ ಮತ್ತು ಡ್ಯೂ. ಇವಾಗ ನಮಗೆ ಮೇನ್ಲಿ ಇಲ್ಲಿ ಕಾರಣ ಆಗಿರೋದಂದರೆ ಡ್ಯೂ. ಯಾಕಂದರೆ ನೀರು ಅಲ್ಲೇ ಇದೆ. ನೀರು ಹತ್ರದಲ್ಲಿ ಇರೋದ್ರಿಂದ ತುಂಬ ಹ್ಯುಮಿಡಿಟಿ ಆಗಿ ತುಂಬ ನೀರು ಬಂದಿದೆ ಮೇಲೆಲ್ಲ. ಸೊ ಅದಕ್ಕೆ ಈ ಒಂದು ರೇನ್ ಕೋಟ್ ನಮ್ಮ ಟೆಂಟ್ಗೆ. ಇದು ಟೆಂಟು 3% ಟೆಂಟ್. ನಾವು 2 ಬಾರ್ಸಿಂದ ಇದನ್ನ ಸೆಟಲ್ ಮಾಡಿದ್ದೀವಿ. ಒಂಥರ ಫುಲ್ ಸ್ಟೇಬಲ್ ಆಗಿದೆ ಇದು. ನೀವು ನೋಡ್ಬೋದು, ತುಂಬ ಈಸಿ ಇದನ್ನ ಸೆಟಪ್ ಮಾಡೋದು. ನಾನು ಒಂದ್ಸರಿ ತೋರಿಸ್ತೀನಿ ಆಮೇಲೆ ಹೇಗೆ ಇದನ್ನ ನೀವು ಸೆಟಪ್ ಮಾಡ್ಬೋದು ಅಂತ ಫ್ರೆಂಡ್ಸ್. ಮತ್ತು ತುಂಬ ಇಂಪಾರ್ಟೆಂಟ್ ಒಂದು ಕ್ಯಾಂಪಿಂಗಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ವಸ್ತು ಏನಂದರೆ, ಇದು ಸ್ಲೀಪಿಂಗ್ ಬ್ಯಾಗ್. ಸ್ಲೀಪಿಂಗ್ ಬ್ಯಾಗ್ ಯಾಕೆ ಅಂದರೆ, ಯಾಕಂದರೆ ರಾತ್ರಿ ಟೈಮಲ್ಲಿ ತುಂಬ ಚಳಿ ಇರ್ಬೋದು, ಇಲ್ಲ ಅಂದರೆ ನೀವು ತುಂಬ ಶೆಕೆ ಇರ್ಬೋದು. ಎರಡಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡುತ್ತೆ. ನಿಮಗೆ ಬೇರೆ ಬೇರೆ ಡಿಗ್ರಿ ಸೆಲ್ಸಿಯಸಲ್ಲಿ ಸಿಗುತ್ತೆ. 5 ಡಿಗ್ರಿ, 10 ಡಿಗ್ರಿ, 15 ಡಿಗ್ರಿ ಆ ಥರ ಬೇರೆ ಬೇರೆ ಸೆಲ್ಸಿಯಸಲ್ಲಿದೆ. ನಾವು ಇದು ಏನು ಸ್ಪೆಸಿಫಿಕ್ ಆಗಿ ತೊಗೊಂಡಿಲ್ಲ, ಯಾಕಂದರೆ ನಾವು ಸಿಂಪಲ್ ಒಂದು ಕ್ಯಾಂಪಿಂಗ್ ಮಾಡ್ತಾಯಿದ್ದೋ. ಅದಕ್ಕೆ ನಾವೇನು ಜಾಸ್ತಿ ತಲೆ ಕೆಡಿಸ್ಕೊಂಡಿರೋ ಅದ್ರ ಬಗ್ಗೆ. 2 ಈ ರೀತಿ ಇರುತ್ತೆ. ಇದನ್ನ ನಾವು ಜಾಯಿನ್ ಮಾಡಿ ಈ ಥರ ಒಳಗೆ ಹಾಕ್ಬಿಟ್ಟು ಹಿಂಗೆ ಎಳೆದ್ಬಿಟ್ರೆ ನೋಡಿ, ಇದು ಕ್ಲೋಸ್ ಆಗ್ತಾ ಇದೆ. ರೆಡಿಯಾಗಿದೆ. ಇದ್ರ ಒಳಗೆ ನೀವು ಆರಾಮಾಗಿ ಕುತ್ಕೊಂಡಾರು ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಟೆಂಟ್ ಒಳಗೆ, ಇಲ್ಲ ಮಲಗ್ಬೋದು. ನೋಡಿ, ಇದು ಎಷ್ಟು ಕಾಂಪ್ಯಾಕ್ಟ್ ಆಗಿಬಿಡುತ್ತೆ ನೋಡಿ. ಮೇನಾಗಿ ಈ ಥರ ಫೋಲ್ಡ್ ಆಗಿರುತ್ತೆ ಈ ಟೆಂಟು. ಈ ಥರ ಒಂದು ಬ್ಯಾಗಲ್ಲಿ ಬಂದಿರುತ್ತೆ. ಒಂದು ಬ್ಯಾಗ್ ಇದು ತೆಗ್ದಿದ್ದೀನಿ ಆಚೆ. ಈಗ ಹಾಕೋಕ್ಕೆ ಹೇಗೆ ಅಂತ ನಿಮಗೆ ತೋರ್ಸೋಕೆ ಆಗ್ತಾಯಿದ್ದೀನಿ, ಹೇಗೆ ನಾವು ಒಂದು ಟೆಂಟನ್ನ ಹಾಕಬೇಕು ಅಂತ. ತುಂಬ ಇಂಪಾರ್ಟೆಂಟ್ ಅಂದರೆ ಈ ಒಂದು 4 ಹುಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಗಾಳಿ ಬಂದರೆ ಇಲ್ಲ ನಾರ್ಮಲಾಗಿ ಒಂದು ಟೆಂಟ್ ಅಂತ ಒಂದು ಹಾಕ್ಬೇಕಂದ್ರೇ ತುಂಬ ಇಂಪಾರ್ಟೆಂಟು.
ಗಾಳಿ ಬಂದ್ರೆಲ್ಲ ತುಂಬ ಸೇವ್ ಮಾಡುತ್ತೆ ಇದು. ಇವಾಗ ನಾನು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಮೊದಲನೇದಾಗಿ ನಿಮಗೆ ಸಿಕ್ಕಿದ ತಕ್ಷಣ ಡೇ ಇರಲಿ ನೈಟ್ ಇರಲಿ ಜಾಸ್ತಿ ಯೋಚನೆ ಮಾಡಬೇಡಿ. ಈ ಒಂದು ಬ್ಲ್ಯಾಕ್ ಕಲರ್ ಟಾರ್ಪಾಲಿನ್ ಇರುತ್ತೆ, ಇದು ಕೆಳಗೆ ಹಾಕಬೇಕು. ಮೊದಲೇ ಇರೋವಂಥ ಕಲ್ಲುಗಳೆಲ್ಲ ಏನೇ ಇದ್ರೂ ಅಲ್ಲಿ ಆ ಕಲ್ಲೆಲ್ಲ ಕ್ಲಿಯರ್ ಮಾಡಿಬಿಡಿ. ಆ ಕಲ್ಲೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ನಿಮ್ಗೊಂದು ಫ್ಲ್ಯಾಟ್ ಸರ್ಫೇಸ್ ಸಿಗುತ್ತೆ. ಅದು ಸ್ವಲ್ಪ ಡೌನ್ ಇದ್ರೂ ಪರವಾಗಿಲ್ಲ, ನೀವು ಯಾವ ಕಡೆಗೆ ನಿಮ್ಮ ತಲೆನ ಕೊಟ್ಕೊಂಡು ಈ ಥರ ಮಲಗಬೇಕಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಈಗ ನಾನು ಫಸ್ಟು ಹಾಕಿ ತೋರ್ಸೋಕ್ಕೆ ಅಂತ ಜಾಗನ ಚೂಸ್ ಮಾಡಿದ್ದೀನಿ. ಸೊ ನಾನು ಒಬ್ಬನೇ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ ಒಬ್ಬ ಮನುಷ್ಯನಿಗೆ ಒಂದು ಟೆಂಟ್ನ. ಇದು 3 people ಟೆಂಟು, 3 ಜನ ಆರಾಮಾಗಿ ಈ ಟೆಂಟಲ್ಲಿ ಮಲಗ್ಬೋದು. ಈ ಟೆಂಟ್ನ ಮಾಡೋಕ್ಕೆ ಒಬ್ಬನಿಂದ ಎಷ್ಟು ಟೈಮ್ ಆಗುತ್ತೆ ಅಂತ ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಈ ವಿಡಿಯೋಯಿಂದ. ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಈ 4 ಹುಕ್ಕು, ಈ 4 ಹುಕ್ಕನ್ನ ನಾವು ಫಸ್ಟ್ ಹಾಕ್ತೀವಿ. ಸ್ವಲ್ಪ ಸೈಡಿಂದ ಆಗಿ ಒಂದು ಸ್ವಲ್ಪ ಸ್ಲ್ಯಾಂಟೆಡ್ ಹಾಕಿ. ಯಾಕೆ ಅಂದರೆ ಏನೋ ಗಾಳಿ ಬಂದರೆ ಹಾರೋಗ್ಬಾರ್ದು. ಒಂದು ಚೆನ್ನಾಗಿರೋ ಕಲ್ಲು ಹುಡ್ಕೊಳ್ಳಿ, ಸ್ಟ್ರಾಂಗ್ ಆಗಿರೋದು. ನಾನಿವಾಗ ಇದನ್ನೆಲ್ಲ ಸ್ಲ್ಯಾಂಟೆಡ್ ಆಗಿ ಇದು ಔಟ್ವರ್ಡ್ಸ್ ಇರಬೇಕು. ಈಗ ಟೆಂಟ್ ಇಲ್ಲಿ ಹಾಕ್ತಾ ಇದೀವಿ ಅಂದರೆ ಇದು ಆ ಕಡೆಗೆ ಇರಬೇಕು. ಒಂದು ಹುಕ್ ಆಯಿತು. ಇದು ಸ್ವಲ್ಪ ಇನ್ನೂ ಒಳಗೆ ಹೊಡಿಬೋದು, ನಿಮ್ಮಿಷ್ಟ ಅದು. ರಾಡ್ ಸಿಗುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ, ತುಂಬ ಸಿಂಪಲ್ಲು. ನೀವು ಓಪನ್ ಮಾಡುವಾಗಲೇ ಇದನ್ನ ನೀವು ಅಟ್ಯಾಚ್ ಮಾಡ್ತಾ ಹೋಗ್ಬೋದು. ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ಐಟಮ್ ಅಂದರೆ ಈ ರಾಡ್ಸ್. ಈ ಥರ ರಾಡ್ ರೆಡಿ ಆದಮೇಲೆ ನಾವು ಇವಾಗ ಇದರಲ್ಲಿ ಹುಕ್ಸ್ ಇದೆ, ಆ ಹುಕ್ಸ್ ಒಳಗೆ ಹಾಕ್ತೀವಿ. ಒಂದೊಂದಾಗೆ ಒಂದೊಂದು ಹುಕ್ ಒಳಗೆ ಹಾಕೊಂಡು ಹೋಗ್ಬೇಕು. ಇದು ಇದ್ರದ್ದು ರೇನ್ ಕೋಟು. ಮೇನ್ ಟೆಂಟ್ ನಿಮ್ದಿದೆ, ಇಲ್ಲಿ ನಿಮಗೆ ಮೆಶ್ ಸಿಗುತ್ತೆ. ಇದು ಮೆಶ್ಶು. ಈ ಮೆಶ್ ಏರಿಯಾ ನಿಮಗೆ ವೆಂಟಿಲೇಷನ್ ಆಗುತ್ತೆ. ಇದೇ ರೀತಿ ಇಲ್ಲಿ ಒಂದು ಓಪನಿಂಗ್ ಇದೆ ನಿಮ್ಮ ಒಂದು ಟೆಂಟ್ಗೆ ಒಳಗೆ ಹೋಗೋಕ್ಕೆ. ಅದೇ ರೀತಿ ಈ ಕಡೆ ಸೈಡು ಅಷ್ಟೇ ಒಂದು ವೆಂಟಿಲೇಷನ್ ಇದೆ ಮತ್ತು ಒಂದು ಓಪನಿಂಗ್ ಇದೆ. ಇದು 3 ಜನಕ್ಕೆ ಇರುವಂಥ ಒಂದು ಟೆಂಟು. ನಾನು ನಿಮಗೆ ಮಾಡೋದು ಹೇಗೆ ನೀವು ಜಾಗ ಚಾಯ್ಸ್ ಮಾಡಬೇಕು ಮತ್ತು ಹೇಗೆ ನೀವು ಸೆಟಪ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಗೊತ್ತಾಗಲಿ ಹೇಗೆ ಟೆಂಟ್ ಹಾಕಬೇಕಂತ, ಹೇಗೆ ಒಂದು ಜಾಗ ಚೂಸ್ ಮಾಡಬೇಕಂತ ವ್ಯೂ ನೋಡಿ.